ಹುಣಸಗಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನರ ನಂಬಿಕೆ ಆಶೀರ್ವಾದ್ ಗ್ಲೋಬಲ್ ಸ್ಕೂಲ್. ವಿದ್ಯಾರ್ಥಿಗಳ ಆಶಾಕಿರಣ, ಅವರ ಭವಿಷ್ಯವನ್ನು ಭದ್ರವಾಗಿ ರೂಪಿಸಲು ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣವನ್ನು ನೀಡುತ್ತಿರುವ ನಿಮ್ಮೆಲ್ಲರ ಪ್ರೀತಿಯ ಶಾಲೆ ಆಶೀರ್ವಾದ್ ಗ್ಲೋಬಲ್ ಸ್ಕೂಲ್. ನಮ್ಮ ಶಾಲೆ 2023-24 ಶೈಕ್ಷಣಿಕ ವರ್ಷದಲ್ಲಿ ಪಠ್ಯ ಶಿಕ್ಷಣದ ಜೊತೆಗೆ ಹಲವಾರು ಪಠ್ಯೇತರ ಚಟುವಟಿಕೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆ ಮುಂತಾದ ಕಾರ್ಯಕ್ರಮಗಳನ್ನು ಮಕ್ಕಳ ಭೌತಿಕ ಶಕ್ತಿಯನ್ನು ಉತ್ತಮಗೊಳಿಸಲು ಆಯೋಜಿಸಿದೆ. ಆ ಚಟುವಟಿಕೆಗಳ ಮುಖ್ಯಾಂಶಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ. ಧ್ವಜಾರೋಹಣದ ನಂತರ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲ್ಪಟ್ಟವು. ಯೋಧರ ಬಗ್ಗೆ ಮಕ್ಕಳ ಕಿರುನಾಟಕ ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು. ಕಿತ್ತೂರು ರಾಣಿ ಚೆನ್ನಮ್ಮರ ಮಕ್ಕಳು ಅಭಿನಯಿಸಿದ ನಾಟಕ ನಮ್ಮ ನಾಡಿನ ಹೆಣ್ಣು ಮಗಳ ವೀರತ್ವವನ್ನು ಪ್ರಸ್ತುತಪಡಿಸಿತು. ಕೆಂಪು ಫ್ಲಾಶ್ ಡೇ. ಪುಟಾಣಿ ಮಕ್ಕಳು ಕೆಂಪು ಬಟ್ಟೆ ಧರಿಸಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು. ಅವುಗಳನ್ನು ನೋಡುವುದೇ ಒಂದು ಚಂದವಾಗಿತ್ತು. ಶ್ರೀಕೃಷ್ಣ ಜನ್ಮಾಷ್ಟಮಿ. ಮಕ್ಕಳು ರಾಧಾಕೃಷ್ಣ ವೇಷ ಧರಿಸಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದರು. ಶಿಕ್ಷಕರು ಮಕ್ಕಳು ಮೊಸರು ಗಡಿಗೆಯನ್ನು ಒಡೆಯುವ ಮೂಲಕ ಕೃಷ್ಣನ ಜನ್ಮದಿನವನ್ನು ಆಚರಿಸಿದರು. ರಾಧಾಕೃಷ್ಣರ ಮಧುರವಾದ ಗೀತೆಗಳಿಗೆ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮಗಳು ನಡೆಯಲ್ಪಟ್ಟವು. ಕಾರ್ಗಿಲ್ ವಿಜಯ ದಿವಸ. ಹುಣಸಗಿ ಪಟ್ಟಣದಲ್ಲಿ ಮಕ್ಕಳಿಂದ ಪ್ರದರ್ಶನ ನಡಿಗೆ. ಹುಣಸಗಿಯ ಎಲ್ಲ ವೀರ ಯೋಧರಿಗೆ ಗೌರವ ಸಲ್ಲಿಕೆ. ಕೈಗಾರಿಕಾ ಭೇಟಿ. ಮಕ್ಕಳಿಂದ ಪೈನರ್ ಜೆನ್ಕೋ ಲಿಮಿಟೆಡ್ಗೆ ಭೇಟಿ. ಇದು ಒಂದು ಜಲ ವಿದ್ಯುತ್ ಸ್ಥಾವರವಾಗಿದೆ. ನೀರಿನಿಂದ ವಿದ್ಯುತ್ತನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬುದರ ಬಗ್ಗೆ ಮಕ್ಕಳಿಗೆ ಪರಿಪೂರ್ಣವಾಗಿ ಮಾಹಿತಿ ನೀಡಲಾಯಿತು. ಹಳದಿ ಫ್ಲಾಟ್ ದಿನ. ವಿವಿಧ ಹಳದಿ ಬಣ್ಣದ ವಸ್ತುಗಳ ಮಾದರಿಗಳೊಂದಿಗೆ ಹಳದಿ ಬಣ್ಣದ ಬಟ್ಟೆ ಧರಿಸಿ ಬಂದ ಮಕ್ಕಳೊಂದಿಗೆ ಹಳದಿ ಫ್ಲಾಟ್ ದಿನವನ್ನು ಆಚರಿಸಲಾಯಿತು. ಮಕ್ಕಳಿಂದ ನೃತ್ಯ ಪ್ರದರ್ಶನವೂ ನಡೆಯಿತು. ಅಂಚೆ ಕಚೇರಿಗೆ ಭೇಟಿ. ಮಕ್ಕಳಿಂದ ಹುಣಸಗಿ ಪಟ್ಟಣದ ಅಂಚೆ ಕಚೇರಿಗೆ ಭೇಟಿ. ಅಂಚೆ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಪೊಲೀಸ್ ಠಾಣೆ, ಆರಕ್ಷಕ ಠಾಣೆ ಭೇಟಿ. ಹುಣಸಗಿ ಪಟ್ಟಣದ ಪೊಲೀಸ್ ಠಾಣೆಗೆ ಭೇಟಿ. ಹೆಡ್ ಕಾನ್ಸ್ಟೇಬಲ್ ಭಾರತದ ಪೊಲೀಸ್ ವ್ಯವಸ್ಥೆಯ ಮೂಲಭೂತ ಮಾಹಿತಿಯನ್ನು ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ನೀಡಿದರು. ಕ್ವಿಜ್ ಕಾಂಪಿಟೇಷನ್. ಮಕ್ಕಳಿಗೆ ಪ್ರಚಲಿತ ವಿದ್ಯಮಾನ ಹಾಗೂ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಯಿತು. ವಿಜೇತರಿಗೆ ಬಹುಮಾನವನ್ನು ನೀಡಲಾಯಿತು. ಈ ಮೂಲಕ ಮಕ್ಕಳಿಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ತಿಳಿಸುವಂತಹ ಪ್ರಯತ್ನವನ್ನು ನಡೆಸಲಾಯಿತು. ಕಲ್ಲು ಪುಡಿ ಕ್ರಷರ್ ಪ್ಲಾಂಟ್ಗೆ ಭೇಟಿ. ಕಲ್ಲುಗಳನ್ನು ಹೇಗೆ ಪುಡಿ ಮಾಡಲಾಗುತ್ತದೆ ಎಂಬುದರ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನು ನೀಡಲಾಯಿತು. ವಾರ್ಷಿಕ ಕ್ರೀಡಾ ಸಮ್ಮೇಳನ. ಕ್ರೀಡಾ ಧ್ವಜಾರೋಹಣ. ಮಕ್ಕಳಿಂದ ಪ್ರದರ್ಶನ ನಡಿಗೆ. ಕ್ರೀಡಾ ದೀಪದ ಉಜ್ವಲನ.
ಶಿಕ್ಷಕರು ಮತ್ತು ಪಾಲಕರು ವಿವಿಧ ಆಟಗಳಲ್ಲಿ ಭಾಗವಹಿಸಿದರು. ಮಕ್ಕಳು ವಿವಿಧ ವೈಯಕ್ತಿಕ ಹಾಗೂ ಗುಂಪು ಆಟಗಳಲ್ಲಿ ಸ್ಪರ್ಧಿಸಿದರು. ಶೈಕ್ಷಣಿಕ ಪ್ರವಾಸ. 4ರಿಂದ 8ನೇ ತರಗತಿಯ ಮಕ್ಕಳು 2 ದಿನಗಳ ಶೈಕ್ಷಣಿಕ ಪ್ರವಾಸದಲ್ಲಿ ಪಾಲ್ಗೊಂಡಿದ್ದರು. ಮಕ್ಕಳು ಅಂಜನಾದ್ರಿ ಬೆಟ್ಟ, ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿದರು. ಈ ನಾಡಿನ ಹೆಮ್ಮೆ ಹಂಪಿಗೆ ಭೇಟಿ ನೀಡಿ ಅಲ್ಲಿನ ಶಿಲ್ಪಕಲೆಗಳು ಹಾಗೂ ವಿಜಯನಗರ ಸಾಮ್ರಾಜ್ಯದ ವೈಭವದ ಇತಿಹಾಸದ ಬಗ್ಗೆ ತಿಳಿಸಿಕೊಡಲಾಯಿತು. ವಿಜ್ಞಾನ ಪ್ರದರ್ಶನ. ಮಕ್ಕಳು ವಿಜ್ಞಾನ ಮತ್ತು ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಮಾದರಿಗಳನ್ನು ಮಾಡಿ ವಿಜ್ಞಾನ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದರು. ಕೆಲವು ಗಣ್ಯರು ಮತ್ತು ಪಾಲಕರು ವಿಜ್ಞಾನ ಪ್ರದರ್ಶನವನ್ನು ಆಸಕ್ತಿಯಿಂದ ವೀಕ್ಷಿಸಿದರು. ಅವರ ಆಸಕ್ತಿ ಮಕ್ಕಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಿಳಿಸುವ ಉತ್ಸಾಹವನ್ನು ನೀಡಿತು. ಶೈಕ್ಷಣಿಕ ಪ್ರವಾಸ. 1ರಿಂದ 3ನೇ ತರಗತಿಯ ಮಕ್ಕಳು 1 ದಿನದ ಶೈಕ್ಷಣಿಕ ಪ್ರವಾಸದಲ್ಲಿ ಪಾಲ್ಗೊಂಡರು. ಬಾಗಲಕೋಟದ ಮಂಟೂರು ಪಾರ್ಕ್ಗೆ ಭೇಟಿ ನೀಡಿ ಆನಂದಿಸಿದರು. ಮಾರುಕಟ್ಟೆಗೆ ಭೇಟಿ. ಮಕ್ಕಳು ಹುಣಸಗಿಯ ಮಾರುಕಟ್ಟೆಗೆ ಭೇಟಿ ನೀಡಿ ವ್ಯವಹಾರದ ಮೂಲಭೂತ ವಿಷಯಗಳ ಬಗ್ಗೆ ತಿಳಿದುಕೊಂಡರು. ನಾಟಕ ಪ್ರದರ್ಶನ. ಶ್ರೀ ಗುರು ಪುಟ್ಟರಾಜ ಹಗಲು ವೇಷ ಸಂಘದವರಿಂದ ರಾಮಾಯಣದ ಒಂದು ಕಿರುನಾಟಕ ಪ್ರದರ್ಶನ.
ಗಣರಾಜ್ಯವಾದ ದಿನ ಗಣರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು.